ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಮೂಲ್ಯ ಅಮ್ಮನ ಅಡುಗೆ. ಇವತ್ತಿನ ರೆಸಿಪಿ ಕಡಲೆ ಬೀಜದ ಚಟ್ನಿ ಪುಡಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ದೋಸೆ, ಇಡ್ಲಿ ಹಾಗೆಯೇ ರೈಸ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆಯಲ್ಲಿ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದೇ ಆದರೆ ತುಂಬಾ ಅದ್ಭುತವಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸ್ಟವ್ ಮೇಲೆ ಒಂದು ಚಿಕ್ಕದಾಗಿರುವಂಥ ಬಾಣಲಿನ ಇಟ್ಕೊಂಡು ಇಲ್ಲಿ 1 ಕಪ್ ಆಗೋಷ್ಟು ಕಡಲೆ ಬೀಜನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕಾಗುತ್ತೆ. ಬೀಜ ಕಪ್ಪಾಗಬಾರ್ದು, ಸೀದೋಗಬಾರ್ದು, ಆ ರೀತಿ ನಾವು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ. ಇಲ್ಲಿ ನಾನು 1/4 kg ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇಲ್ಲಿ 1/4 kg ಆಗೋಷ್ಟು ಕ್ವಾಂಟಿಟಿಗೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಕಪ್ಪಾದರೆ ಪುಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಅದಕ್ಕೋಸ್ಕರ ಈ ರೀತಿ ಸಿಪ್ಪೆ ಬಿಡೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಕೆಂಪಾಗಿ ಆಗುತ್ತೆ ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ. ನೋಡ್ತಾ ಇರ್ಬೋದು ಸಿಪ್ಪೆ ಎಲ್ಲ ಬಿಟ್ಟಿದೆ. ಇಷ್ಟಾದರೆ ಸಾಕು ನಮಗೆ. ಸೈಡಲ್ಲೆಲ್ಲ ಸಿಪ್ಪೆ ಎಲ್ಲ ಒಡೆದು ಬಿಟ್ಟಿದೆ ನೋಡಿ. ಈಗ ಇದನ್ನು ನಾನೊಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದು ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ. ತಣ್ಣಗಾಗೋವರೆಗೂ ಬಿಟ್ಟು ಸಿಪ್ಪೆನೆಲ್ಲ ತೆಗೆದು ಇಟ್ಕೋಬೇಕಾಗುತ್ತೆ. ಈ ರೀತಿ ಅಲ್ಲಲ್ಲಿ ಒಂದೊಂದು ಸಿಪ್ಪೆ ಇದ್ದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹುರಿದಿಟ್ಟಿರುವಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಅಚ್ಚ ಖಾರದ ಪುಡಿ. ಈಗ ಇದನ್ನು ನಾವು ಪಲ್ಸ್ ಮೋಡಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಜಾಸ್ತಿ ನುಣ್ಣಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ತರ್ತರಿಯಾಗಿ ಇರಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ತರ್ತರಿಯಾಗಿದೆ. ಇನ್ನೊಂದೆರಡು ರೌಂಡ್ ಹಾಕಿದ್ರೆ ಅದು ಸ್ವಲ್ಪ ತರ್ತರಿಯಾಗಿ ಬರುತ್ತೆ ನೋಡಿ. ಈ ರೀತಿ ಬಂದಿದೆ. ಈಗ ಒಂದು ಸ್ಪೂನನ್ನು ತಗೊಂಡು ನಾವು ಬೆಳ್ಳುಳ್ಳಿ ಹಾಕಿರೋ ಕಾರಣ ಸ್ವಲ್ಪ ಮುದ್ದೆ ಥರ ಆಗುತ್ತೆ, ಯಾಕಂದರೆ ಅದು ತೇವಾಂಶ ಅಂಶ ಇರುತ್ತಲ್ವ. ಈ ರೀತಿ ಸ್ಪೂನ್ ಹಾಕಿ ಕಲಿಸ್ಬಿಟ್ಟು ಮತ್ತೆ ಇನ್ನೊಂದೆರಡು ರೌಂಡು ಪಲ್ಸ್ ಮೋಡಲ್ಲಿ ನಾವು ಮಿಕ್ಸಿನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಪುಡಿ ರೆಡಿಯಾಗಿದೆ. ಈ ರೀತಿ ತರ್ತರಿಯಾಗಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿದೆ ಅಂತ. ಇದನ್ನು ಒಂದು 5 ನಿಮಿಷ ಹಾಗೆಯೇ ತಟ್ಟೆಯಲ್ಲಿ ಆರೋದಕ್ಕೆ ಬಿಡಿ, ಏಕೆಂದರೆ ಸ್ವಲ್ಪ ಜಿಡ್ಡಿನ ಅಂಶ ಇರುತ್ತೆ, ಅದಕ್ಕೋಸ್ಕರ. ಈ ರೀತಿ ಒಂದು 5 ನಿಮಿಷ ಆರಿದ್ದಾದಮೇಲೆ ನಾವು ಒಂದು ಗ್ಲಾಸ್ ಬಾಟಲಲ್ಲೋ ಇಲ್ಲ ಒಂದು ಸ್ಟೀಲ್ ಕಪ್ಪಲ್ಲೋ ಹಾಕಿ ನಾವು ಟೈಟಾಗಿ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರ ಬೇಕಾದರೂ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಅಮೂಲ್ಯ ಅಮ್ಮನ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.